निम्नलिखित गद्यांश पढ़कर प्रश्नों के उत्तर लिखिए. ಕೆಳಗಿನ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ. भारत की जिन नारियों ने अपने बलबूते पर देश का मस्तक ऊंचा किया उनमें एक और नाम जुड़ गया है, कल्पना चावला. प्यार से उसे पूरा देश अंतरिक्ष परी कहता है. हरियाणा के करनाल नगर में जन्मी कल्पना के पिता का नाम बनारसी लाल ಚಾವ್ಲಾ है. ಭಾರತದ ಯಾವ ಮಹಿಳೆಯರು ತಮ್ಮ ಸಾಧನೆಯ ಆಧಾರದ ಮೇಲೆ ಭಾರತ ದೇಶ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾರೋ ಅಂಥ ಮಹಿಳೆಯರ ಸಾಲಿಗೆ ಸೇರಬೇಕಾದ ಇನ್ನೊಂದು ಹೆಸರೆಂದರೆ ಕಲ್ಪನಾ ಚಾವ್ಲಾ. ಪ್ರೀತಿಯಿಂದ ಆಕೆಯನ್ನು ಇಡೀ ದೇಶ ಅಂತರಿಕ್ಷದ ದೇವತೆ ಎಂದು ಕರೆಯುತ್ತದೆ. ಹರಿಯಾಣದ ಕರ್ನಾಲ್ ನಗರದಲ್ಲಿ ಜನಿಸಿದ ಕಲ್ಪನಾಳ ತಂದೆಯ ಹೆಸರು बनारसी लाल चावला. कल्पना ने मॉडल टाउन करनाल के टैगोर विद्यालय से आरंभिक शिक्षा प्राप्त की. वह आरंभ से ही कुशाग्र बुद्धि, दृढ़ निश्चयी, प्रतिभाशालिनी तथा मौनी थी. उसने पंजाब इंजीनियरिंग कॉलेज चंडीगढ़ से एरोस्पेस में BE की डिग्री प्राप्त की. कल्पना मॉडल टाउन कर्नल इಲ್ಲಿನ ಟ್ಯಾಗೋರ್ ವಿದ್ಯಾಲಯದಿಂದ ತನ್ನ ಪ್ರಾರಂಭಿಕ ಶಿಕ್ಷಣವನ್ನು ಪಡೆದಳು. ಅವಳು ಪ್ರಾರಂಭದಿಂದಲೇ ಚುರುಕು ಬುದ್ಧಿಯ, ದೃಢ ಸಂಕಲ್ಪದ, ತುಂಬ ಪ್ರತಿಭೆಯುಳ್ಳ ಹಾಗೂ ಶಾಂತ ಸ್ವಭಾವದವಳಾಗಿದ್ದಳು. ಅವಳು ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ ಚಂಡೀಗಢದಿಂದ ಏರೋಸ್ಪೇಸ್ ಎಂಬ ವಿಷಯದಲ್ಲಿ BE ಪದವಿಯನ್ನು ಪಡೆದಳು. ಕಲ್ಪನಾ ಅತ್ಯಂತ सौम्य स्वभाव की महिला थी. बचपन से उसकी एक ही आकांक्षा थी, चांद सितारों को छूना. इसलिए उसने पंजाब इंजीनियरिंग कॉलेज में एरोनॉटिक्स में प्रवेश लेने की इच्छा व्यक्त की तो वहाँ के एक प्रोफेसर ने कहा कि यह क्षेत्र लड़कियों के लिए नहीं है. ಕಲ್ಪನಾ ಅತ್ಯಂತ ಸೌಮ್ಯ ಸ್ವಭಾವದ ಮಹಿಳೆಯಾಗಿದ್ದಳು. ಬಾಲ್ಯದಿಂದಲೇ ಅವಳಿಗೆ ಇದ್ದದ್ದು ಕೇವಲ ಒಂದೇ ಒಂದು ಆಸೆ, ಅದೇನೆಂದರೆ ಚಂದ್ರತಾರೆಗಳನ್ನು ಮುಟ್ಟುವುದು. ಅದಕ್ಕಾಗಿ ಅವಳು ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರೋನಾಟಿಕ್ಸ್ನಲ್ಲಿ ಪ್ರವೇಶ ಪಡೆಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅಲ್ಲಿನ ಒಬ್ಬ ಪ್ರೊಫೆಸರ್ ಅವರು ಈ ಕ್ಷೇತ್ರ ಹುಡುಗಿಯರಿಗೆ ಅಲ್ಲ ಎಂದು ಹೇಳಿದ್ದರು. परंतु अपनी दृढ़ इच्छा शक्ति का परिचय देते हुए उसने यही क्षेत्र चुना. बाद में उसने अमेरिका के टेक्सास विश्वविद्यालय से मास्टर डिग्री प्राप्त की. ಆದರೆ ತನ್ನ ದೃಢ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದ ಕಲ್ಪನಾ ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಳು. ನಂತರ ಅವಳು ಅಮೆರಿಕಾದ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಳು. सन 1988 में उसकी नियुक्ति अमेरिका के सर्वोच्च अंतरिक्ष अनुसंधान केंद्र नासा में हुई. सन 1994 में उसे अंतरिक्ष यात्रा के लिए चुना गया. 19 नवंबर सन 1997 को वह सौभाग्यशाली दिन आया जब वह विश्व की पहली महिला अंतरिक्ष यात्री के रूप में आकाश में उड़ी. ಕ್ರಿಸ್ತಶಕ 1988ರಲ್ಲಿ ಅವಳು ಅಮೆರಿಕಾದ ಶ್ರೇಷ್ಠ ಅಂತರಿಕ್ಷ ಅನುಸಂಧಾನ ಕೇಂದ್ರ ನಾಸಾದಲ್ಲಿ ಕೆಲಸಕ್ಕೆ ಸೇರಿದಳು. ಅವಳು ಕ್ರಿಸ್ತಶಕ 1994ರಲ್ಲಿ ಅಂತರಿಕ್ಷ ಯಾತ್ರೆಗೆ ಆಯ್ಕೆಯಾದಳು. ನವೆಂಬರ್ 19 ಕ್ರಿಸ್ತಶಕ 1997ರ ದಿನ ಕಲ್ಪನಾಳ ಪಾಲಿಗೆ ಅತ್ಯಂತ ಸೌಭಾಗ್ಯಶಾಲಿ ದಿನವಾಗಿತ್ತು. ಅಂದು ಅವಳು ವಿಶ್ವದ ಮೊಟ್ಟ ಮೊದಲನೇ ಮಹಿಳಾ ಅಂತರಿಕ್ಷ ಯಾತ್ರಿಯಾಗಿ ಆಕಾಶದಲ್ಲಿ ಹಾರಿದಳು. कल्पना के आकाश में तो सभी उड़ते हैं, किंतु कल्पना वास्तविक आकाश में उड़ी. आगे चलकर कल्पना ने कोलंबिया अंतरिक्ष अभियान के 28वें सफ़र में ಮಿಷನ್ ವಿಶೇಷಜ್ಞ के रूप में कार्य संभाला. ಕಲ್ಪನೆಯ ಆಕಾಶದಲ್ಲಿ ಎಲ್ಲರೂ ಹಾರಾಡುತ್ತಾರೆ, ಆದರೆ ಕಲ್ಪನಾ ನಿಜವಾದ ಆಕಾಶದಲ್ಲೇ ಹಾರಾಡಿದಳು. ಮುಂದೆ ಕಲ್ಪನಾ ಕೊಲಂಬಿಯಾ ಅಂತರಿಕ್ಷ ಅಭಿಯಾನದ 28ನೇ ಅಂತರಿಕ್ಷ ಯಾತ್ರೆಯಲ್ಲಿ ಅಂತರಿಕ್ಷ ಮಿಷನ್ನಿನ ವಿಶೇಷಜ್ಞೆಯಾಗಿ ಅಂದರೆ ವಿಶೇಷ ತಜ್ಞೆಯಾಗಿ ಕಾರ್ಯನಿರ್ವಹಿಸಿದಳು. फरवरी 2003 को अंतरिक्ष यान को अमेरिका की धरती पर उतरना था, परंतु दुर्भाग्य
सिर पर मंडरा रहा था। यान धरती के वायुमंडल में प्रवेश करना चाह रहा था कि अंतरिक्ष यान में विस्फोट हो गया। ಫೆಬ್ರವರಿ 2003ರಲ್ಲಿ ಅಂತರಿಕ್ಷ ಯಾನ ಅಂದರೆ ಆ ಅಂತರಿಕ್ಷ ನೌಕೆ ಅಮೆರಿಕಾದ ಭೂಮಿಯ ಮೇಲೆ ಇಳಿಯಬೇಕಾಗಿತ್ತು. ಆದರೆ ದೌರ್ಭಾಗ್ಯ ತಲೆಯ ಮೇಲೆ ಸುತ್ತುತ್ತಿತ್ತು. ಈ ಅಂತರಿಕ್ಷ ಯಾತ್ರೆ ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸುತ್ತಿದ್ದಂತೆ ದೊಡ್ಡ ವಿಸ್ಫೋಟ ಉಂಟಾಯಿತು. उसमें सवार सभी यात्री काल के गाल में समा गए। कल्पना भी उन्हीं के साथ इतिहास बन गई। जो लोग ढोल नगाड़ों के साथ अपनी अंतरिक्ष परी के अनुभव सुनने के लिए व्यग्र थे, वे ठगे से रह गए। बस हमारे पास आंसू के सिवाय कुछ न था। ಆ ಅಂತರಿಕ್ಷ ನೌಕೆಯಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲ ಯಾತ್ರಿಕರು ಕಾಲನ ದವಡೆಗೆ ತುತ್ತಾದರು, ಅಂದರೆ ಕಾಲನ ಕರೆಗೆ ತುತ್ತಾದರು. ಕಲ್ಪನಾ ಕೂಡ ಅವರೆಲ್ಲರ ಜೊತೆ ಇತಿಹಾಸವನ್ನು ಸೇರಿದಳು. ಢೋಲು, ನಗಾರಿ ಇತ್ಯಾದಿ ವಾದ್ಯಗಳ ಸದ್ದಿನೊಂದಿಗೆ ಅವಳ ಅನುಭವಗಳನ್ನು ಕೇಳಲು ಕಾತರಿಸುತ್ತಿದ್ದ ಜನ ವಿಷಯವನ್ನು ತಿಳಿದು ಸ್ತಬ್ಧರಾದರು. ಅವಳಿಗಾಗಿ ನಮ್ಮ ಬಳಿ ಕಣ್ಣೀರನ್ನು ಬಿಟ್ಟರೆ ಏನೂ ಉಳಿದಿರಲಿಲ್ಲ. ಪರಂತು ಯೇ ಆಂಸು ಗೌರವ್ ಕೆ ಆಂಸು ಥೆ, श्रद्धा के आंसू थे। कल्पना चावला मरकर भी अमर हो गई। उसका नाम सबके लिए प्रेरणा का स्रोत बना रहेगा. ಆದರೆ ಈ ಕಣ್ಣೀರಿನಲ್ಲಿಯೂ ಕೂಡ ಒಂದು ಘನತೆ, ಗೌರವವಿತ್ತು. ಅದು ಶ್ರದ್ಧೆಯನ್ನು ಸೂಚಿಸುವ ಕಣ್ಣೀರಾಗಿತ್ತು. ಕಲ್ಪನಾ ಚಾವ್ಲಾ ಸಾವಿನ ನಂತರವೂ ಅಮರಳಾದಳು. ಅವಳ ಹೆಸರು ನಮ್ಮೆಲ್ಲರಿಗೂ ಪ್ರೇರಣೆಯ ಮೂಲ ಸ್ತೋತ್ರವಾಗಿದೆ.